ನಿನ್ನಂತ ರಾಕ್ಷಸ ವಂಶನ ಸುಟ್ಟು ಬೂದಿ ಮಾಡಕ್ ಬಂದಿರೋ ಸೂರ್ಯನ ಅಣ್ಣ ಅಗ್ನಿ ನನ್ನ ಇನ್ನೊಂದು ಹೆಸರಿಂದ ಕರೀತಾರೆ ಓಂ ಶಕ್ತಿ. ಆ ಬೇವರ್ಸಿಗೆ ಅಣ್ಣನ ನೀನು? ನಿಮ್ ತಂಗಿನ ಪ್ರೀತಿ ತಪ್ಪಿಗೆ ನಾನ್ ತಮ್ಮನ ಕೊಲೆ ಮಾಡ್ರು ನಿಮ್ಮ ರಕ್ತದಲ್ಲಿ ಓಕ್ಲಿ ಆಡಿ ನಿಮ್ಮ ಶ್ರಾದ್ದ ಮಾಡೋದಕ್ಕೆ ಬಂದಿದ್ದೀನೋ. ಶ್ರಾದ್ದ ನನಗೆ ನನಗೆ ನಿನ್ ತಮ್ಮಂದಾಗೋಯ್ತು, ಇನ್ನು ಉಳಿದಿರೋದು ನೀನು. Constables, arrest him. Hey, stop it. Hey, मत कर ತಮ್ಮನ ಕೊಲೆ ಮಾಡಿದ ನಾನು ಅವನ್ನ ಬಿಡೋದಿಲ್ಲ. मत ಕೆಳಗಡೆ ಹಾಕೋ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೇನೆ. Take him. ಇನ್ಸ್ಪೆಕ್ಟರ್, ಹಳ್ಳಿಯಿಂದ ಬಂದು ಗುಗ್ಗು ನನ್ನ ಮಗ ಎಷ್ಟೋ ದಿನಕ್ಕೆ ಒಬ್ಬ ಅವ್ರ ಮೇಲೆ ಕೈ ಎತ್ತೋದಕ್ಕೆ. ಇನ್ಸ್ಪೆಕ್ಟರ್, ನನಗೂ ಕೈ ಎತ್ತಕ್ಕೆ ಬರುತ್ತೆ, ಮರ್ಯಾದೆ ಕೊಟ್ಟು ಮಾತಾಡಿ. ತೆಗೀರಿ ಕೈನ. ಯಾರಿಗೂ ಮರ್ಯಾದೆ? ಸ್ಟಾಪ್ ಇಟ್. ಇವ್ರನ್ನ ಯಾರು ಅರೆಸ್ಟ್ ಮಾಡಿದ್ದು? ನಾನೇ ಸರ್. ಈತ ಪಾಟೀಲ್ ಮನೆ ನುಗ್ಗಿ ಅವ್ರ ತಮ್ಮ ವಿಷ್ಣು ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ. ಅರೆಸ್ಟ್ ಮಾಡಕ್ ಹೋದ್ರೆ ಇಡಿಯಟ್ ನನ್ನ ಮೇಲೆ ಕೈ ಮಾಡ್ತಾರೆ ಸರ್. ಯಾರು ಇಡಿಯಟ್? ನೀವು ಇಡಿಯಟ್. ನಾನು ಯಾವಾಗ ನಿನ್ನ ಮೇಲೆ ಕೈ ಮಾಡ್ದೆ? ಸಾಹೇಬ್ರೆ, ತಂದೆ ತಾಯಿಲ್ದ ತಬ್ಲಿ ಆದ ನನ್ನ ತಮ್ಮನ್ನ ನಾನು ಎದೆ ಮೇಲೆ ಇಟ್ಕೊಂಡು ಸಾಕಿದ್ದೀನಿ. ನನ್ನ ಜೀವದಲ್ಲಿ ಜೀವ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿ ಬೆಳೆಸಿದ್ದೀನಿ. ಅವನಿಗೇನೇ ಹೆಚ್ಚು ಕಡಿಮೆ ಇದ್ರು ನನಗೆ ಹೇಳ್ತಾ ಇದ್ದ, ಅವನು ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡಿರೋದು. ನಮ್ಮ ಹಳ್ಳಿ ಕಡೆ ಜನ ಪೊಲೀಸ್ನವರು ಅಂದ್ರೆ ನ್ಯಾಯ ಕೊಡಿಸೋ ದೇವ್ರು ಅಂತ ಕಾಲಿಗೆ ಬಿದ್ದು ಪೂಜೆ ಮಾಡ್ತಾರೆ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ ಸಾಹೇಬ್ರೆ. ನೋಡಿ, ನೀವು ತಮ್ಮ ಸತ್ತರು ದುಃಖನಾಗ ಆವೇಶ ಮಾತಾಡ್ತೀರಿ. ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ತಗೊಂಡ ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡೇ ಫೈಲ್ ಮುಚ್ಚಿದೇವ್ರಿ. ನಿಮ್ ತಮ್ಮ ಸತ್ತಿದ್ದು ಆತ್ಮಹತ್ಯೆ ಮಾಡ್ಕೊಂಡ. ನೋ, ಇದು ಆತ್ಮಹತ್ಯೆ ಅಲ್ಲ ಸರ್, ಕೊಲೆ. ಕೊಲೆನಾ? ಯಾರೇ ಮಾಡಿದ್ದು? ಸೂರ್ಯ ಬಿಂದು ಅನ್ನೋ ಹುಡುಗಿನ ಪ್ರೀತಿಸಿದ್ದಕ್ಕೆ ಅವ್ರ ಅಣ್ಣ ವಿಷ್ಣು ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್. ಹೇಳ್ತಾ ಇದ್ರು? ಹೌದು ಸರ್. ಅವ್ರು ಕೊಲೆ ಮಾಡೋದು ನೋಡಿದಿರಿ? ಇಲ್ಲ ಸರ್. ಮತ್ತೆ ಹೆಂಗೆ ಕೊಲೆ ಅಂತೀರಿ? ಕೊಲೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಹೇಳಿದವರು ಕೊಲೆ ಮಾಡೇ ಮಾಡಿರ್ತಾರೆ. ಸಾಕ್ಷಿ ಸಿಗಬಾರ್ದು ಅಂತ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ 4 ಒದ್ರೆ ಸತ್ಯ ಹೊರಗೆ ಬರುತ್ತೆ. ಅಗ್ನಿಯವರ, ನೀವು ನಮ್ಮ ಬ್ರದರ್ ಇದ್ದಂಗ್ರಿ. ಕಾನೂನು ಏನಂತ ಗೊತ್ತಿಲ್ಲರೋ ಮುಗ್ದ್ರಿ ನೀವು. ಇವ್ರು ಹೇಳೋ ಮಾತಿನ ಮ್ಯಾಗ ನಾವ್ ಯಾರನ್ನೂ ಅರೆಸ್ಟ್ ಮಾಡಕ್ ಆಗೋದಿಲ್ರಿ. ನಿಮ್ ಸಂಬಂಧ ನಾ ಕ್ಲೋಸ್ ಮಾಡಿರೋ ಫೈಲ್ನ ಮತ್ತೆ ಓಪನ್ ಮಾಡ್ತೀನಿ. ಕೊಲೆಗಾರ ಯಾರೇ ಆಗಿಲ್ರಿ, ಇದಕ್ಕೆ ಗೊಟ್ಟಕಾರ ಹಚ್ಚಲ್ಲಿ ಇಟ್ಟು ಒದ್ದು ಹೇಳ್ಕೊಂಡ್ ಬರ್ತೀನಿ. ಇದು ಬ್ಯಾಡ್ಗೆ ಪ್ರಾಮಿಸ್ ರೀ, ನಂಬ್ರಿ. ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾ. ಬರೋಬ್ಬರಿಪ್ಪ, ಮರ್ತಿಲ್ ನೀವ. ನಾ ಬಂದಿರೋ ವಿಷಯ ರೀ, ಬಿಂದು ಸೂರ್ಯ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಅಂತ ಸತ್ತೋಗಿರೋ ಫೈಲ್ ನ ರೀಓಪನ್ ಮಾಡಿದಕ್ಕೆ ನಮ್ ರೀ ಎಂಟ್ರಿ ರೀ. ವಾಟ್ ಡು ಯು ಮೀನ್? ಐ ಮೀನ್, ಇವ್ ತಂಗಿ ಆತ್ಮಹತ್ಯೆ ಮಾಡ್ಕೊಂಡಿಲ್ರಿ,
ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡ್ಸ್ಯಾರ್ರಿ. ಕೊಲೆನಾ? ನಂಬೋಕೆ ಆಗ್ತಾ ಇಲ್ಲ. ನಾ ಹೇಳ್ತಾ ಇಲ್ರಿ, ಆ ಹುಡುಗನ ಅಣ್ಣ ಹೇಳ್ತಾನ್ರಿ. ಹುಡುಗಿ ಅಣ್ಣ ನಾನು ಅವತ್ತೇ ಹೇಳಿದ್ದೀನಿ ಇದು ಆತ್ಮಹತ್ಯೆ ಅಂತ. ನೀವ್ ಹೇಳೋದು ಖರೇ ರೀ, ಆ ಅಗ್ನಿ ಹೇಳೋದು ಖರೇ ರೀ. ಅದಕ್ಕೆ ನಮ್ಮ ಅನುಮಾನ ಬಂದ ನಾನೇ ಕ್ಲೋಸ್ ಮಾಡ್ರ ಫೈಲ್ನ ಮತ್ತೆ ರೀಓಪನ್ ಮಾಡಿದೇವ್ರಿ. ಅದರಿಂದ ಏನು ಪ್ರಯೋಜನ ಇಲ್ಲ ಮಿಸ್ಟರ್ ಬ್ಯಾಡ್ಗಿ. ಅವ್ನ್ ಸತ್ತದ್ದು ಆಯ್ತು, ಅದನ್ನ ತಗೊಂಡೋಗಿ ಸುಟ್ಟದ್ದು ಆಯ್ತು. ಯಾವನು ಈಗ ಬಂದದ್ದು ಕೊಲೆ ಅಂತಂದ್ರೆ ಯಾವನ್ರಿ ನಂಬ್ತಾನೆ? ಪೊಲೀಸ್ ಡಿಪಾರ್ಟ್ಮೆಂಟ್ ರೀ ಸಾಹೇಬ್ರ, ಇದು ಕಂಪ್ಯೂಟರ್ ಪ್ರಪಂಚ ರೀ. ಸತ್ರ ಹೇಳಿದ್ದು ಒಂದ್ ಸಣ್ಣ ಬೋನ್ ಸಿಕ್ಕ್ರೆ ಸಾಕ್ರಿ, ಅದರಿಂದ ಕೊಲೆಗಾರ ಅಂತ ಹೇಳ್ಬೋದ್ರಿ. ಅದನ್ನ ಮೊದ್ಲು ಕಂಡಿಡಿದೆ. ನಮ್ ತಲೆ ಯಾಕೆ ತಿಂತಿದ್ದೀರಾ? ತಲೆ ತಿಂತಿಲ್ರಿ, ಈಗ ಊಟ ಮಾಡ್ಕೊಂಡ್ ಬಂದೇನ್ರಿ. ಆ ಕೊಲೆಗಾರ್ರಿ ನನ್ ಕೈ ಸಿಕ್ಕ್ರ ಇದನ್ನ ಗೊಡ್ಡ ಕಾರ್ದಾಗ ಆದ್ದಲ್ಲಿ ಇಟ್ಟು ಒದ್ರರಿ ಲಬ ಲಬ ಅಂತ ಬಾಯ್ ಬಿಡ್ತಾನ್ರಿ. ನೀವಲ್ರಿ ಆ ಕೊಲೆಗಾರ್ರಿ, ಸೀರಿ. ಈ ನನ್ ಮಗನ್ ಹುಚ್ಚಿಡಿದ್ಯಾ? ತಲೆ ಕೆಟ್ಟೊಂತರ ಆಡ್ತಿದ್ದಾನೆ. ತಲೆ ಇವನಿಗೆ ಕೆಟ್ಟಿಲ್ಲ ವಿಷ್ಣು, ಇವನು ನಮ್ ತಲೆ ಕೆಡ್ಸಕ್ ಬಂದವನು. ಎಷ್ಟೇ ಆಗ್ಲಿ ಪೊಲೀಸ್ ಬುದ್ಧಿ ಅಲ್ವಾ? ಇವತ್ತು ಅನುಮಾನ ಅನ್ನೋ ಬೀಜ ಬಿತ್ತಿದ್ರೆ ನಾಳೆ ಅದು ಮರವಾಗಿ ಬೆಳೆಯೋದು. ಆಮೇಲೆ ಪೊಲೀಸ್ ಡ್ರಾಮಾ ಪ್ಲೇ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಇವನ್ ಪ್ಲಾನ್. ಅದೇನೇ ಆಗ್ಲಿ ಇವನಿಗೆ ಮನೆ ಹಾಕ್ಬೇಡ ಅಂತ ನಿಮ್ಮ ಅಣ್ಣನ್ಗೆ ಹೇಳು. ಬಂದದ್ದೆಲ್ಲ ನಾನು ನೋಡ್ಕೊತೀನಿ. ಕ್ಯಾರಿ ಆನ್. ರೆಡ್ಡಿ, ವಿಷ್ಣುನ ನಮ್ಮ ಬಲೆಗೆ ಹಾಕೊಂಡು ಅಣ್ಣನ ಮೇಲೆ ತಮ್ಮ ಕತ್ತಿ ಮಸಿಯೋ ಹಾಗೆ ಬ್ರೈನ್ ವಾಶ್ ಮಾಡಿದೀನಿ. ಈ ಇನ್ಸ್ಪೆಕ್ಟರ್ ಮಾತು ಕೇಳ್ಕೊಂಡು ವಿಷ್ಣುಗ್ ನಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಆ ಡೌಟ್ ಕ್ಲಿಯರ್ ಆಗೋಕ್ ಮುಂಚೆ ಕ್ಲೂನ ಕಿಲ್ ಮಾಡ್ಬೇಕು. ನಿಮ್ ಮಾತು ಅರ್ಥ ಆಗ್ಲಿಲ್ಲ. ಕೊಲೆ ಮಾಡಿಸಿದವ್ ನಾನು, ಕೊಲೆ ಮಾಡಿದವನು ಕೋಟೆ ನಾರಾಯಣ್. ಕೋಟೆ ಕ್ಲೋಸ್ ಆದ್ರೆ ಎವ್ರಿಥಿಂಗ್ ಇಸ್ ಕ್ಲೋಸ್. ಗೋ ಅಂಡ್ ಫಿನಿಶ್ ಹಿಮ್. ರೆಡ್ಡಿ, ಕತ್ತರಿಸಾಕ್ರವನ್ನ. ಡೋಂಟ್ ಲೀವ್ ಇನ್. ಬಿಡಬೇಡ ಅವನ್ನ. ಸೂರ್ಯನ್ ಯಾರು ಕೊಲೆ ಮಾಡಿದ ಅಂತ ಗೊತ್ತಾಗೋಯ್ತು. ಯಾರು ಯಾರು ನನ್ನ ತಮ್ಮನ ಕೊಂದದ್ದು? ಕೋಟೆ ನಾರಾಯಣ. ಕೋಟೆ ನಾರಾಯಣ ಎಲ್ಲಿರ್ತಾನ ಅವನು? ಗೋರಿಪಾಳ್ಯ 2ನೇ ಕ್ಲಾಸಲ್ಲಿ. ಅವನಾಯ್ತು. ರಮ್ ಕುಡಿದ್ರು ಅಷ್ಟೇ, ಬ್ರ್ಯಾಂದಿ ಕುಡಿದ್ರು ಅಷ್ಟೇ, ಕೀಕೆ ಬರಲ್ಲ ಅಂತದೆ. ಅದೇ ದಾಸಪ್ಪನ್ ದಿಂಬಿಗೆ ಒಂದ್ ನಿಂಬೆ ನಿಂತ್ಕೊಂಡು ಹೊಡೆದ ಅಂದ್ರೆ ಸ್ವರ್ಗ ಸ್ವರ್ಗ. ರಂಬೆ, ಊರ್ವಶಿ, ಮೇನಿಕೇನಲ್ಲ, ಓಲ್ಡ್ ಫೋಕಸ್ ಅಲ್ಲೇ ಕಾಣ್ತಾರೆ. ನೀನ್ ಮಾತ್ರ ಫೋಕಸ್ ಅಲ್ಲಿ ಕಾಣ್ತೀಯ ನೋಡು. ಅದೇ ರಾಜಕೀಯ ಪುಡಾರಿಗಳು ಬರ್ತಾ ಇದ್ದಾರೆ ಅಂದ್ರೆ ಗಿಜಿ ಬಿಜಿ ಅಂತ ಪಬ್ಲಿಕ್ ಹೆಂಗ್ ಸಾಯ್ತಾರೆ. ಅದೇ ಈ ಕೋಟೆ ನಾರಾಯಣ ಬರ್ತಾ ಇದ್ದಾನೆ ಅಂದ್ರೆ ಫುಲ್ ರೋಡ್ ಪಿನ್ ಡ್ರಾಪ್ ಸೈಲೆನ್ಸ್. ನನಗೆ ಹೊಡಿತೀಯೇನೋ ಈ ಕೋಟೆ ನಾರಾಯಣ ಹಾಕಿದ್ರೆ?
ಅವನು ನನ್ನ ತಮ್ಮ ಸೂರ್ಯನ ಕೊಲೆ ಮಾಡಿದ್ದಾನೆ. ಇವ್ನು ನಾನು ಬಿಡೋದಿಲ್ಲ. ಇಂಥವ್ರ ಭೂಮಿ ಮೇಲೆ ಬದುಕಿರಬಾರ್ದು. ಇವನ್ ಸತ್ರನೇ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಸೂರ್ಯ ತಮ್ಮನ ಸರ್, ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ನನ್ ಮಾತು ನಂಬಿ, ನನ್ ಮಾತು ಕೇಳಿ. ನಾನು ಅವ್ರನ್ನ ಕೊಲೆ ಮಾಡಿಲ್ಲ. ಅವ್ರು ಬದುಕಿದ್ದಾರೆ, ಬದುಕಿದ್ದಾರೆ, ಬದುಕಿದ್ದಾರೆ. ನನ್ನನ್ನು ನಂಬಿ ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ ತಮ್ಮ ಸೂರ್ಯನು ಆ ಪಾಟೀಲ್ ತಂಗಿ ಬಿಂದುನು ಕೊಲೆ ಮಾಡೋದಕ್ಕೆ ಆ ಸತ್ಯಯಿತ್ರೆ ಹಣ ಕೊಟ್ಟಿದ್ದು ನಿಜ. ಕೋಟೆ, ಪಾಟೀಲ್ ತಂಗಿ ಬಿಂದು ಬದುಕಿರಬಾರ್ದು. ಸೊಸೆ ಮಾಡ್ಕೊಬೇಕು ಅಂತ ಇದ್ದು ಹುಡುಗಿನ ಸಫಾ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ನಿಮ್ ಮಗ ಒಪ್ಲಿಲ್ವಾ? ಏನು, ನನ್ನ ಮಗನ ಬಿಟ್ಟು ಬೇರೆಯವನ್ ಜೊತೆ ಓಡೋಗಿರೋಳು ನನ್ನ ಮನೆ ಸೊಸೆ ಆಗ್ಬೇಕಾ? ಅವಳು ನಾಲಾಯಕ್. ಈಗಾಗಲೇ ಅವಳ ಅಣ್ಣ ಆ ಹುಡುಗನ ಫಿನಿಶ್ ಮಾಡಿ ತನ್ನ ತಂಗಿನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಅವನು ಆ ಹುಡುಗನ ಫಿನಿಶ್ ಮಾಡಕ್ ಮುಂಚೆ ನೀನ್ ಅವ್ರಿಬ್ಬರನ್ನ ಫಿನಿಶ್ ಮಾಡು. ಎಸ್, ಇಬ್ಬರನ್ನು ಕಾಮ್ ಕದಮ್ ಹೋಗಯ್ಯ. ನೀನ್ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು ಲಕ್ಷ್ಮಿ. ನೋಡೆ ಬಿಂದು, ನಮ್ಮ ಮನೇಲಿ ನಾವಿಬ್ರು ಬಿಟ್ರೆ ಬೇರೆ ಯಾರು ಇಲ್ಲ. ನೀವಿಬ್ರು ನಮ್ಮ ಮನೇಲಿ ಇರ್ತೀರಾ ಅಂದ್ರೆ ಈ ಬೀರ್ಕಿ ಕೊಡ್ತೀನಿ, ತಗೋ. ನೋಡೆ, ಹುಡುಕ್ತಿರೋ ನಿಮ್ಮ ಅಣ್ಣನ ಕಣ್ ತಪ್ಪಿಸ್ಬೇಕು ಅಂದ್ರೆ ನೀನ್ ಬಟ್ಟೆ ಬದಲಾಯಿಸ್ಕೊಂಡು ಹೋದ್ರೇನೆ ಸಾಧ್ಯ. ನಾಳೆ ನಾನು ಬರೋವಾಗ ನಿನ್ ಲಗೇಜ್ ಎಲ್ಲ ತರ್ತೀನಿ. ನೀನ್ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಹೋಗು ಹೋಗು, ಬೇಗ ಬಾ. ಬಟ್ಟೆ ಬದಲಾಯಿಸಿ ಹೋಗು. ಬರ್ತೀನಿ ಲಕ್ಷ್ಮಿ, ಬಾಯ್ ಬಾಯ್. ಸೂರ್ಯ ಬಿಂದು ಅಂತ ತಿಳ್ಕೊಂಡು ಪಾಪ ಅಲ್ಲಿ ಮನಗಿದ್ದ ಗಂಡ ಹೆಂಡತಿನ ಕೊಲೆ ಮಾಡ್ಬಿಟ್ಟೆ ಸರ್. ಕೊಲೆ ಆದ್ರೆ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ನಾನೇ ಅವ್ರಿಗೆ ಬೆಂಕಿ ಹಚ್ಚಿ ಸತ್ಯ ಇದ್ರೆ ನಂಬೋ ಹೋಗಿ ಮಾಡಿದೆ. ಒಂದ್ ವೇಳೆ ಅವತ್ತು ನಿಮ್ ತಮ್ಮನ್ ನಾನು ಕೊಲೆ ಮಾಡಿದಿದ್ರೆ ಇವತ್ತು ನನ್ನ ಪ್ರಾಣ ಉಳಿತಿರ್ಲಿಲ್ಲ ಸರ್. ನಿಮ್ ತಮ್ಮನೇ ನನ್ನ ಪ್ರಾಣ ಉಳಿಸ್ಬಿಟ್ಟ. ನಿಮ್ ತಮ್ಮನೇ ನನ್ನ ಪ್ರಾಣ ಉಳಿಸ್ಬಿಟ್ಟ. ಅನ್ಯಾಯವಾಗಿ ಈ ತರ ಎಷ್ಟೋ ಜನ ಅಮ್ಮ ಏಕನ್ನು ಕೊಲೆ ಮಾಡಿ ನಾನ್ ಪಾಪಿ ಆಗೋಗ್ಬಿಟ್ಟೆ ಸರ್. ನಾನ್ ಪಾಪಿ ಆಗೋಗ್ಬಿಟ್ಟೆ. ಮಾಡೋದೆಲ್ಲ ಮಾಡಿ ಈಗ ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯೋಜನ? ಹೋಗಿ, ದೇವ್ರು ಈಗಲಾದ್ರೂ ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ. ನನ್ನ ತಮ್ಮ ಸೂರ್ಯ ಎಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಿರ್ಬೇಕು. ಹೇಳ್ಕೊಟ್ಟೆ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹೇಳ್ಕೊಟ್ಟೆ. ಅವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದರು. ಇವತ್ತಿನವರೆಗೂ ನನ್ನ ಕೈ ಸಿಕ್ಕಿಲ್ಲ ಸರ್. ಬಾಂಬೆಗೋ ಮಡ್ರಾಸ್ಗೋ ಡೆಲ್ಲಿಗೋ ಎಲ್ಲಿಗೋ ಹೋಗಿರ್ಬೋದು. ಇಲ್ಲ ಇಲ್ಲ, ನನ್ನ ತಮ್ಮ ಯಾವ ಊರಿಗೂ ಹೋಗಿಲ್ಲ. ಇದೇ ಊರಲ್ಲೇ ಇರ್ತಾನೆ. ಹುಡುಕಿದ್ರೆ ಖಂಡಿತ ಸಿಗ್ತಾನೆ. ಇಷ್ಟು ದೊಡ್ಡ ಸಿಟಿಲಿ ಎಲ್ಲಿ ಅಂತ ಹುಡುಕೋದು? ಹೌದು, ಅದು ಸರಿನೇ. ಹೀಗ್ ಮಾಡಿದ್ರೆ ಸೂರ್ಯ ಎಲ್ಲಿದ್ರು ವಾಪಸ್ ಬಾ ಅಂತ ಪೇಪರಲ್ಲಿ ಕೊಟ್ರೆ? ಅಯ್ಯಯ್ಯೋ, ಖಂಡಿತ ಬಿಡಿ ಸರ್. ಆ ಕೆಲಸ ಏನೋ ನಾವು ಮಾಡಿದ್ರೆ ನಿಮ್ ತಮ್ಮ ಬದುಕಿದ್ದೇನೆ ಅಂತ ಸತ್ಯ ಇದ್ರೆ ಗೊತ್ತಾದ್ರೆ ಮುಗಿಸ್ಬಿಡ್ತಾನೆ ಸರ್. ಜೊತೆ ನನ್ನನ್ನು ಮುಗಿಸ್ಬಿಡ್ತಾನೆ ಸರ್. ಅವನಿಗೆ ಗೊತ್ತಾಗದಾಗೆ ನಾವೇ ಹುಡ್ಕೋಣ ಸರ್. APS ಕಾಲೇಜ್ ಸ್ಟೂಡೆಂಟ್ ಸೂರ್ಯ ಅನ್ನೋರು ಇದ್ದಾರಾ? ಯಾರು ಇಲ್ಲ ರೀ. ಇದಕ್ ಮೊದ್ಲು ಏನಾದ್ರು ಬಂದಿದ್ರಾ? ಇಲ್ಲ ರೀ. ಹೋಟ್ಲುಗಳು, ಬಸ್ ಸ್ಟ್ಯಾಂಡು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಈಗ ಏನ್ ಸರ್ ಮಾಡೋದು? ಒಂದ್ ವೇಳೆ ನನ್ನ ತಮ್ಮ ಬದುಕಿರೋದು
ಆ ಸತ್ಯಜಿತ್ ರಾಯ್ ಕಡೆ ಏನಾದ್ರು ಗೊತ್ತಾಗಿ ಕೊಲೆ ಮಾಡ್ಬಿಟ್ಟಿದ್ರೆ? ಇಲ್ಲ ಸರ್, ಅದು ಸಾಧ್ಯವೇ ಇಲ್ಲ. ಆಗೊಂದು ವೇಳೆ ನಿಮ್ ತಮ್ಮ ಬಿಂದು ಬದುಕಿರೋ ವಿಷಯ ಆ ಸತ್ಯ ಇದ್ರೆ ಗಮನಕ್ಕೆ ಏನಾದ್ರು ಬಿದ್ದಿದ್ರೆ ನನ್ನ ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಬಿಟ್ಟಿರ್ಲಿಲ್ಲ. ನೀವು ಹೆದರ್ಕೋಬೇಡಿ, ನಿಮ್ ತಮ್ಮನಿಗೆ ಏನೂ ಆಗಿಲ್ಲ. ಅವನು ಎಲ್ಲಿಯಾದ್ರೂ ಕರ್ಕೊಂಡ್ಬಂದು ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ಅಣ್ಣ, ಸಾಯಿಸ್ಬಿಡ್ಬೇಕು ನಿನ್ನ ಪಟ್ಟ ಕಳ್ಸಿದ್ ಯಾಕೋ? 4 ಅಕ್ಷರ ಕಲ್ತು ಬುದ್ಧಿವನ್ನಾಗಿ ಹೆತ್ತವ್ರಿಗೆ ಹೆಸರು ತರ್ತೀಯ ಅಂತ. ಆದ್ರೆ ನೀನ್ ಮಾಡಿದ್ದೇನು? ಪುರ್ಕಿಗಳ ತರ ಹುಡುಗಿಯಿಂದ ಚಕ್ಕನ ಹೊಡ್ಕೊಂಡು ಅಲಮಾರಿಗಳ ತರ ಬೀದಿ ಬೀದಿ ಅಲಿಯೋದಕ್ಕೇನೋ? ನಿನ್ನ ಎದೆ ಮೇಲೆ ಇಟ್ಕೊಂಡು ಸಾಕಿದ್ದಕ್ಕೆ ಇದೇನೋ ನೀನ್ ಕೊಡೋ ಬಹುಮಾನ? ಮಾತಾಡ ಯಾವ್ದೋ ಪಡ್ಡ ಚಿಟ್ಟೆ ಅಂತ ಪ್ರೀತಿ ಮಾಡ್ಬಿಟ್ಟೆ. ನನಗೊಂದು ಮಾತು, ನಿನಗೇನ್ ತೊಂದರೆ ಆಗ್ತಿದೆ ಅಂತ ನನಗೊಂದು ಮಾತು ಬಂದು ಊರು ಬಂದು ಹೇಳಿದ್ರೆ ನಾನು ಸತ್ತೋಗಿದ್ದೇನೋ? ಅಣ್ಣ, ನನ್ ನಿನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಣ್ಣ. ನಾನ್ ನಿನ್ ಹುಡ್ಕೊಂಡು ಹಳ್ಳಿಗೆ ಹೋಗಿದ್ದೆ, ಆದ್ರೆ ಅಲ್ಲಿ ಗೊತ್ತಾಯ್ತು ನೀನ್ ನನ್ನ ಹುಡ್ಕೊಂಡು ಸಿಟಿಗೆ ಬಂದಿದ್ಯಾ ಅಂತ. ಹುಡ್ಕೊಂಡು ಬರಲಿಲ್ವೋ? ಇದ್ದು ಒಬ್ಬ ತಮ್ಮನ ಕಳ್ಕೊಂಡೆ ಅಂತ ಬೆಟ್ಟದಷ್ಟು ದುಃಖನ ಎದೆ ಮೇಲೆ ಇಟ್ಕೊಂಡು ಬಂದೆ. ಸ್ಟೇಷನ್ ಅಲ್ಲಿ ನಿನ್ನ ಹಸ್ತಿ ಅಂತ ಕೊಟ್ಟಾಗ ನನಗೆ ಎಷ್ಟು ನೋವು, ಸಂಕಟ, ದುಃಖ ಆಗಿರ್ಬೇಕು ಅಂತ ನಿನಗೇನು ಗೊತ್ತು? ಅನ್ನ ನೀರು ನಿದ್ದೆ ಇಲ್ದೆ ನಿನ್ನ ಹುಡ್ಕೊಂಡು ಬೀದಿ ಬೀದಿ ಅಲಿಯಾಗಿ ಮಾಡ್ಬಿಟ್ಟಲ್ಲ. ಅಣ್ಣ, ನನ್ನನ್ನು ಕ್ಷಮಿಸ್ಬಿಡೋಣ. ಬಾರಲ್ಲಿ ಏನು ಬಿಂದು ಸೂರ್ಯ ಬದುಕಿದಾರ? ಅವರಿಬ್ರು ಸತ್ತೋದ್ರು. ನಾನು ಹಾಕಿದ ಪ್ಲಾನ್ ಸಕ್ಸಸ್ ಅನ್ಕೊಂಡಿದ್ದೆ. ಜೀವ ತೆಗಿ ಅಂತ ಸುಪಾರಿ ಕೊಟ್ರೆ ಕೊಲೆ ಮಾಡಿದೆ ಅಂತ ನನಗೆ ಸುಳ್ಳು ಹೇಳಿ ನನಗೆ ಫೂಲ್ ಮಾಡಿದ್ನ. ನನ್ನ ಮನೆ ಅನ್ನ ತಿಂದು ಬೆಳೆದವನು ಅವನ್ನ ನಮಕ್ ಹಲಾಲ್ ಅನ್ಕೊಂಡಿದ್ದೆ, ಆದ್ರೆ ಅವನು ನಮಕ್ ಹರಾಮ್ ನನ್ ಮಗ.